ಇಲ್ಲೇ ಧ್ರುವ ಅವ್ರೆ ಕೂತ್ಕೊಳ್ಳಿ. ನಮ್ ರೂಮ್ಗೆ ಮೇಲ್ ಹೋಗ್ಬೇಕು. ಬೇಡ, ಡಾಕ್ಟರು ಮೈನಾ ಅವರು ಮೆಟ್ಲು ಹತ್ತಬಾರ್ದು ಅಂತ ಹೇಳಿದ್ದಾರೆ. ಕೃಷ್ಣವೇಣಿ, ಒಂದ್ ಕೆಲ್ಸ ಮಾಡೋಣ, ಇವತ್ ಹೇಗಾದ್ರೂ ಮಾಡಿ ಮ್ಯಾನೇಜ್ ಮಾಡೋಣ, ಮೈನನ್ ಇಲ್ಲೇ ಮಲ್ಗ್ಸೋಣ. ಸರಿ, ಹಾಗೆ ಮಾಡೋಣ. ಮೈನಾ ಇಲ್ಲೇ ಇರು. ಸರಿ ಮೈನಾ ಅವ್ರೆ, ಹುಷಾರು. ಧ್ರುವ ಅವ್ರೆ, ನಿಜ ಹೇಳಿ ಮೈನಂಗ್ ಏನಾಯ್ತು ಅಂತ. ಹೇಳಿದ್ನಲ್ಲ, ಸಣ್ಣ ಆಕ್ಸಿಡೆಂಟು. ಇಲ್ಲ ಧ್ರುವ ಅವ್ರೆ, ಮೈನನ್ನ ನೋಡ್ತಿದ್ರೆ ಇದು ಬರೀ ಆಕ್ಸಿಡೆಂಟ್ ಅಂತ ಅನ್ನಿಸ್ತಾ ಇಲ್ಲ. ದಯವಿಟ್ಟು ನಿಜ ಹೇಳಿ ಏನಾಯ್ತು ಅಂತ. ದಯವಿಟ್ಟು ಯಾರಾದ್ರೂ ಏನಾದ್ರೂ ಹೇಳಿ. ಎಲ್ರಿಗೂ ಈ ವಿಚಾರ ಗೊತ್ತಾದ್ರೆ ಒಬ್ಬೊಬ್ರು ಒಂದೊಂದು ರೀತಿನಲ್ಲಿ ಮಾತಾಡ್ಕೋತಾರೆ. ಅದಕ್ಕೆ ಒಂದ್ ಸಣ್ಣ ಆಕ್ಸಿಡೆಂಟ್ ಅಂತ ಹೇಳ್ದೆ. ಇವ್ರನ್ನ ಜೋಪಾನವಾಗಿ ನೋಡ್ಕೋತೀರಾ? ಅದನ್ನ ನೀವ್ ಹೇಳ್ಬೇಕಾದ್ರು ಅವ್ರೆ. ಮೈನಾ ನಮ್ಗೆ ಫ್ರೆಂಡ್ ಮಾತ್ರ ಅಲ್ಲ, ಒಡ ಹುಡ್ತೋಳ್ಗಿಂತ ಹೆಚ್ಚು. ನೀವೇನು ಚಿಂತೆ ಮಾಡ್ಬೇಡಿ, ಅವಳ ಜವಾಬ್ದಾರಿ ನಮ್ದು, ನಾವ್ ನೋಡ್ಕೋತೀವಿ. ನೀವ್ ಧೈರ್ಯವಾಗಿರಿ. ಹಾಗೆ ಈ ವಿಷಯನ ಯಾರಿಗೂ ಹೇಳಕ್ ಹೋಗ್ಬೇಡಿ. ಸರಿ, ಹಾಗಿದ್ರೆ ಮೈನಾ ಅವ್ರನ್ನ ಜೋಪಾನವಾಗಿ ನೋಡ್ಕೊಳ್ಳಿ. ಧ್ರುವ ಅವ್ರೆ, ಒಂದ್ ನಿಮಿಷ. ಏನಾಯ್ತು? ಅದು ಈ ವಿಷಯನ ಪುಷ್ಪಕ್ ಸರ್ಗೆ. ಮೈನಾ ಅವ್ರೆ, ಇವರೆಲ್ಲರಿಗೂ ಹೇಳ್ಬೇಡಿ ಅಂತ ಹೇಳಿ ನಾನು ತಪ್ಪು ಮಾಡ್ತೀನಾ? ಖಂಡಿತವಾಗ್ಲೂ ಹೇಳಲ್ಲ, ನೀವು ಚಿಂತೆ ಮಾಡಬೇಡಿ. ಇಲ್ಲ, ಹೇಳ್ಬೇಕು ಅಂತ ಅನಿಸ್ತು, ಅದಕ್ಕೆ ಹೇಳ್ದೆ. ಒಂದ್ ವೇಳೆ ಪುಷ್ಪಕ್ ಸರ್ಗೆ ಈ ವಿಷಯ ಗೊತ್ತಾಗಿ ಅವ್ರು ಇಲ್ಲಿವರೆಗೂ ಬಂದು ನನ್ನನ್ನು ನೋಡಿ ಅವ್ರು ಬೇಜಾರು ಮಾಡ್ಕೋತಾರೆ, ಅದಕ್ಕೆ. ಆಯ್ತಾಯ್ತು, ಸರಿ, ನಾನು ಬರ್ತೀನಿ. ಜೋಪಾನ. ಮಾತ್ರೆ ಕೊಡದೆ ಮರ್ತೋದೆ. ಈ ಶೀಟಲ್ಲಿ ಟೈಮ್ ಟು ಟೈಮ್ ಫಾಲೋ ಮಾಡ್ಕೊಂಡು ಕೊಟ್ಬಿಡಿ, ಓಕೆನಾ? ಹಾ, ಸರಿ. ಮಿಸ್ ಮಾಡಬೇಡಿ. ಮೈನಾ, ಕಷ್ಟಗಳೇ ನಿನ್ನಿಂದೆ ಬರ್ತವೋ ಅಥವಾ ನೀನೇ ಕಷ್ಟಗಳಿಂದ ಹೋಗ್ತೀಯೋ ಒಂದೂ ಗೊತ್ತಾಗ್ತಿಲ್ಲ ಮೈನಾ. ಅನು, ನಮ್ಮವರು ಕಷ್ಟದಲ್ಲಿದ್ದಾಗ ನಾವ್ ಹಾಗೆ ಸುಮ್ಮನೆ ಬಿಡಕ್ಕಾಯ್ತದ? ಬರೀ ನಮ್ಮವರು ಅಂತಲ್ಲ, ಗೊತ್ತು ಗುರಿ ಇಲ್ದಿರೋರ್ಗೆ ನೀನ್ ಸಹಾಯಕ್ಕೆ ನಿಲ್ತೀಯ, ಅದಕ್ಕೆ ಉದಾಹರಣೆ ನಾನೇ. ಆದ್ರೆ ನಿನ್ ಈ ಗುಣಕ್ಕೆ ಎಲ್ಲ ಆಪತ್ ಬಂದ್ಬಿಡತ್ತೋ ಅಂತ ಭಯ ಮೈನಾ. ನೋಡೋನು, ಹಣೆ ಬರದಲ್ಲಿ ಏನ್ ಬರ್ದಿರುತ್ತೋ ಹಾಗೆ ನಡೀತಿರ್ತದಷ್ಟೇ. ಅಲ್ಲ, ಕಷ್ಟ ಬರ್ತದೆ, ಸಾವು ಬರ್ತದೆ ಅಂತ ನಮ್ತನ ನಾವು ಬಿಟ್ಕೊಡಕ್ಕಾಯ್ತದ? ಏನೋ ಸದ್ಯ ಎಲ್ಲ ಇಷ್ಟಕ್ಕೆ ಮುಗೀತಲ್ಲ ಅಂತ ಸಂತೋಷ ಪಡೋಣ. ಇದಕ್ಕಿಂತ ಹೆಚ್ಚೇನಾದ್ರೂ ಆಗಿದ್ದಿದ್ರೆ ಏನ್ ಗತಿ? ವೇಣಿ, ಅಷ್ಟು ಸುಲಭವಾಗಿ ನಾನು ನಿಮ್ಮನ್ನ ಬಿಟ್ಟು ಹೋಗಕ್ಕಿಲ್ಲ. ಮೈನಾ, ನೀ ಹಂಗೆಲ್ಲ ಮಾತಾಡ್ಬೇಡ ಮೈನಾ. ಎಲ್ರ ಕಷ್ಟಕ್ಕೂ ಸ್ಪಂದಿಸೋ ನಿನ್ನಂತವ್ರಿಗೆ ಯಾವಾಗ್ಲೂ ಆ ಕೃಷ್ಣ ಜೊತೆಯಾಗಿರ್ತಾನೆ. ಆ ಕೃಷ್ಣನ ಆಶೀರ್ವಾದ ನಿನ್ ಮೇಲಿದ್ದಾಗ ನಿನಗೇನು ಆಗೋದಿಲ್ಲ. ನಿಮ್ಮಂತ ಸ್ನೇಹಿತರು ನನ್ನ ಜೊತೆ ಇರ್ಬೇಕಾದ್ರೆ ನನ್ಗೇನಾಯ್ತದೆ?
ಬಂದಿದ್ದಾನೆ? ಮಿಸ್ಟರ್, ಇದು ಗರ್ಲ್ಸ್ ಹಾಸ್ಟೆಲ್. ಒಳಗ್ ಬರ್ಬಾರ್ದನ್ನೋ ಕಾಮನ್ ಸೆನ್ಸ್ ಇಲ್ವಾ? ಎಷ್ಟು ಧೈರ್ಯ ಒಳಗ್ ಬರೋದಕ್ಕೆ ನೀನು? ಸಾರಿ, ಸ್ವಲ್ಪ ಇಂಪಾರ್ಟೆಂಟ್ ಕೆಲಸ ಇತ್ತು. ಏನು ಅಂತ ಪ್ರಾಣ ಹೋಗುವಂತ ಇಂಪಾರ್ಟೆಂಟ್ ಕೆಲಸ? ಇನ್ನೇನಿರುತ್ತೆ? ಮೈನನ್ ಮೀಟ್ ಮಾಡೋದಕ್ ಬಂದಿರ್ತೀಯ. ಅಷ್ಟಿದ್ದಿದ್ರೆ ಅವಳಿಗೆ ಫೋನ್ ಮಾಡಿ ಆಚೆ ಕರೆಸ್ಕೋಬೇಕಿತ್ತು. ಈ ರೀತಿ ಗರ್ಲ್ಸ್ ಹಾಸ್ಟೆಲ್ ಒಳಗ್ ಬರೋದಕ್ಕೆ ಕಾಮನ್ ಸೆನ್ಸ್ ಇಲ್ವಾ ನಿನ್ಗೆ? ನೋಡಿ ಮೇಡಮ್, ಒಳಗ್ ಬಂದಿದ್ದು ತಪ್ಪು, ನನಗೆ ಗೊತ್ತು. ಅದಕ್ಕೆ ನಾನು ಸಾರಿ ಕೇಳ್ತಾ ಇದ್ದೀನಿ ಅಲ್ವಾ? ಸಾರಿ ಕೇಳಿದ ತಕ್ಷಣ ಎಲ್ಲ ಸರಿ ಹೋಗ್ಬಿಡುತ್ತ ಧ್ರುವ. ನಿನಗಲ್ಲ, ನಿನ್ನ ಒಳಗ್ ಬಿಟ್ರಲ್ಲ ಸೆಕ್ಯೂರಿಟಿ, ಅವರು ಫಸ್ಟ್ ಕ್ಲಾಸ್ ತಗೋಬೇಕು ನಾನು. ಇದರಲ್ಲಿ ಅವ್ರ ತಪ್ಪೇನೂ ಇರಲಿಲ್ಲ. ಇದನ್ನ ಇಲ್ಲಿಗೆ ಬಿಟ್ಬಿಡಿ ಪ್ಲೀಸ್. ದೊಡ್ಡ ಇಶ್ಯೂ ಮಾಡಬೇಡಿ. ಇಶ್ಯೂ ಮಾಡ್ತಿರೋದು ನೀನು, ನಾನಲ್ಲ. ಅದ್ ಸರಿ, ಇವತ್ತಿಬ್ರು ಕೆಲ್ಸಕ್ಕೂ ಹೋಗಿಲ್ವಂತೆ? ಎಲ್ ಸುತ್ತಕ್ ಹೋಗಿದ್ರಿ? ಮೇಡಮ್, ಅದು ನಮ್ಮ ಪರ್ಸನಲ್ ವಿಚಾರ. ನೀವು ಅದ್ರ ಬಗ್ಗೆ ಎಲ್ಲ ಮಾತಾಡಕ್ ಬರಬೇಡಿ. ನಾಲ್ಗೆ ಉದ್ದ ಆಗ್ತಿದೆ ಧ್ರುವ. ನಾನು ನಿನ್ CEO ಅನ್ನೋದು ನೆನ್ಪಿರ್ಲಿ. ಇದು ಗಾರ್ಮೆಂಟ್ಸ್ ಅಲ್ಲ ಅನ್ನೋದು ನಿಮಗೂ ನೆನಪಿರ್ಲಿ. ನಿಮ್ದು ಅಧಿಕಾರ ಮತ್ತೊಂದು ಮಗದೊಂದು ಎಲ್ಲ ಗಾರ್ಮೆಂಟ್ಸ್ ಅಲ್ಲಿ ಇಟ್ಕೊಳ್ಳಿ, ಎಲ್ಲ ಕಡೆ ಅಲ್ಲ. ಓಹೋ ಸರಿ, ಹಾಗಾದ್ರೆ ನಾನು ಈ ಹಾಸ್ಟೆಲ್ಗೆ ಸಂಬಂಧಪಟ್ಟವಳಾಗೆ ಕೇಳ್ತಾ ಇದ್ದೀನಿ. ಒಳಗ್ ಯಾಕೆ ಬಂದೆ? ಒಳಗ್ ಬಂದು ಹೆಣ್ಮಕ್ಳ ಹತ್ರ ಮಿಸ್ಬಿಹೇವ್ ಮಾಡ್ತಿದ್ಯಾ ಅಂತ ಕಂಪ್ಲೇಂಟ್ ಕೊಡ್ಲಾ? ನಾನು ನಿಜವಾಗ್ಲೂ ನಿಮ್ಮ ಹತ್ರ ಮಿಸ್ಬಿಹೇವ್ ಮಾಡಿ ನಿಮಗೆ ಹರ್ಟ್ ಮಾಡಿದ್ರೆ ಕಂಪ್ಲೇಂಟ್ ಕೊಟ್ಕೊಳ್ಳಿ, ಹೋಗಿ. ಯೂ, ನನಗೆ ಎದುರುತ್ರ ಕೊಟ್ಟು ಹೋಗ್ತಾ ಇದೀಯಾ? ಹೋಗು. ನಿನ್ ಕೊಬ್ಬನ್ನ ನಾನು ಹೇಗೆ ಇಳಿಸ್ತೀನಿ ಅಂತ ನೋಡ್ತಾ ಇರು. ಯಾಕಾದ್ರೂ ಇವಳನ್ನ ಎದುರಾಕೊಂಡು ಅಂತ ಪ್ರತಿದಿನ ನರಳ್ತಾ ಇರ್ಬೇಕು. ಹಾಗ್ ಮಾಡ್ಲಿಲ್ಲ, ನಾನ್ ನರ್ತನನೇ ಅಲ್ಲ. ಏನ್ ಮೇಡಮ್, ನಮ್ಗೆಲ್ಲ ರೂಲ್ಸು ರೆಗ್ಯುಲೇಷನ್ಸು ಅಂತ 1000 ಮಾತಾಡ್ತೀರಾ? ಆ 1000ದಲ್ಲಿ ಒಂದು ಹಾಸ್ಟೆಲ್ ಒಳಗೆ ಹುಡುಗರು ಅಲ್ಲೋ ಇಲ್ಲ ಅಂತ ಒಂದ್ ರೂಲ್ಸ್ ಇಲ್ವಾ? ಆದ್ರೆ ನೀನ್ ಏನ್ ಹೇಳ್ತೀಯೋ ಸಮಾಧಾನವಾಗಿ ಹೇಳ್ಬೋದಲ್ವಾ? ಹಾಸ್ಟೆಲ್ ಒಳಗಡೆ ಹುಡುಗರು ಬರೋದಕ್ಕೆ ಯಾವಾಗಿಂದ ಪರ್ಮಿಷನ್ ಕೊಟ್ರಿ? ಯಾರು, ಯಾವಾಗ, ಯಾರು ಬಂದಿದ್ದು? ಆ ಧ್ರುವ ಮೈನನ್ನ ಮಾತಾಡ್ಸೋದಕ್ಕೆ ಹಾಸ್ಟೆಲ್ ಒಳಗಡೆ ಬಂದಿದ್ದ. ಆ ಧ್ರುವನ ಹಾಸ್ಟೆಲ್ ಒಳಗಡೆ ಯಾಕೆ ಬಂದೆ ಅಂತ ಪ್ರಶ್ನೆ ಮಾಡಿದ್ರೆ ನೀವ್ಯಾರು ನನ್ನನ್ನು ಕೇಳಕ್ಕೆ ಅಂತ ನನಗೆ ಎದುರು ಮಾತಾಡ್ ಹೋದಾ? ನೋ 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 ನೋ, ಹಾಗಾಗೋಕೆ ಸಾಧ್ಯನೇ ಇಲ್ಲ. ಸೆಕ್ಯೂರಿಟಿ ಹಾಗೆಲ್ಲ ಯಾರನ್ನೂ ಒಳಗಡೆ ಬಿಡೋದಿಲ್ವಲ್ಲ? ಹೌದು ಬಿಡಿ. ಹಾಗಿದ್ರೆ ನಾನು ನಿಮ್ ಹತ್ರ ಬಂದು ಸುಳ್ಳು ಹೇಳ್ತಾ ಇದ್ದೀನಿ. ಅಷ್ಟಿದ್ರೆ ನೀವು ಹೋಗಿ ಸೆಕ್ಯೂರಿಟಿನೇ ಕೇಳಿ. ಬರ್ತಾ ಬರ್ತಾ ಈ ಹಾಸ್ಟೆಲು ಈ ಮಟ್ಟಕ್ಕೆ ಚೇಂಜ್ ಆಗುತ್ತೆ ಅಂತ ನಾನು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ನನ್ ಮಾಮ್ಗೆ ಬೇರೆ ಯಾವ್ದು ಹಾಸ್ಟೆಲ್ ಸಿಕ್ಕಿಲ್ವಾ? ಹೋಗಿ ಹೋಗಿ ಇಂಥ ಹಾಸ್ಟೆಲ್ ತಂದು ಹಾಕಿದ್ದಾರೆ. ಛೇ, ಇದಂತೂ ಹಾಸ್ಟೆಲ್ ಅಲ್ಲ, ಇವಾಗ ಧರ್ಮದ ಛತ್ರ ಆಗ್ಬಿಟ್ಟಿದೆ. ಇಷ್ಟ ಬಂದಂಗೆ ಯಾರ್ ಬೇಕಾದ್ರೂ ಬರ್ತಾರೆ, ಯಾರ್ ಬೇಕಾದ್ರೂ ಹೋಗ್ತಾರೆ. ನರ್ತನ ಮಾತಿನ ಮೇಲೆ ಹಿಡ್ತಾ ಇರ್ಲಿ. ಹಿಡ್ತಾ ಇರ್ಬೇಕಾಗಿರೋದು ನನ್ ಮಾತಿನ ಮೇಲಲ್ಲ ಮೇಡಮ್. ನಿಮ್ಗೆ ಇವತ್ತು ಹಾಸ್ಟೆಲ್ ಮೇಲೆ ಹಿಡ್ತಾ ಇದ್ದಿದ್ರೆ ಇವತ್ತು ಇಂಥ ತಪ್ಪಾಗ್ತಾನೆ ಇರ್ಲಿಲ್ಲ. ನೀವಿದನ್ನ ಇಷ್ಟೊಂದು ಲೈಟ್ ಆಗಿ ತಗೋತಿರೋದ್ ನೋಡ್ತಿದ್ರೆ ಮೋಸ್ಟ್ಲಿ ಇದೆಲ್ಲ ನಿಮ್ ಪರ್ಮಿಷನ್ ಮೇಲೆ ನಡೀತಿದೆ ಅಂತ ಅನಿಸ್ತದೆ. ಬೇಡ ನರ್ತನ, ನಾಲ್ಗೆ ಹೇಗ್ ಬೇಕೋ ಹಾಗೆ ಹೊರಳುತ್ತೆ ಅಂತ ಬಾಯಿಗೆ ಬಂದಂಗೆಲ್ಲ ಮಾತಾಡ್ಬೇಡ. ಬಂದಿದ್ ಕೆಲ್ಸ ಮುಗೀತಲ್ವಾ?
ಇನ್ ಮುಂದೆ ಅಸ್ಲಿ ಆಟ ಶುರು.